ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ಗುರುಪುಷ್ಯಾಮೃತ ಯೋಗದ ದಿನದಲ್ಲಿ ನಾವು ಗುರುರಾಯರನ್ನು ನಾವು ವಿಶೇಷವಾಗಿ ಯಾವ ರೀತಿ ಪ್ರಾರ್ಥನೆ ಮಾಡಿದಾಗ ರಾಯರಿಗೆ ನಾವು ಅಂದ್ಕೊಂಡಿರೋಂಥ ಸಂಕಲ್ಪಪೂರ್ವಕವಾಗಿ ಮಾಡುವಂತಹ ನಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋ ಅಂಥವರು ನಾಳೆ ದಿನ ವಿಶೇಷವಾಗಿ ರಾಯರ ಅನುಷ್ಠಾನಕ್ಕೋಸ್ಕರ ನೀವು ವಿಶೇಷವಾದ ದೀಪದ ಆರಾಧನೆನ ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ನಾಳೆ ಬಂದು ಗುರುಪುಷ್ಯಾಮೃತ ಯೋಗದ ದಿನಗಳಲ್ಲಿ ವಿಶೇಷವಾಗಿ ಪುಷ್ಯ ನಕ್ಷತ್ರದ ಸಮಯಗಳಲ್ಲಿ ನಾವು ವಿಶೇಷವಾಗಿ ಪ್ರಕೃತಿಯಲ್ಲಿ ಸಿಗುವಂಥ ವನಸಿರಿಗಳನ್ನ ನಾವು ಬಳಸ್ಕೊಂಡು ಆರಾಧನೆ ಮಾಡಿದ್ದೇ ಆದರೆ ಅಥವಾ ತಾಂತ್ರಿಕ ಪ್ರಯೋಗಗಳನ್ನು ನಾವು ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗ್ಲೂ ಅದರಲ್ಲಿ ಪರಿಪೂರ್ಣವಾದ ಯಶಸ್ಸನ್ನು ನಾವು ಪಡೆಯೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಯಾವುದೇ ರಾಯರ ಮಠಗಳಿಗೆ ನೀವು ಹೋಗ್ತೀವಿ ಅಂತ ಬಯಸೋ ಅಂಥವ್ರು ವಿಶೇಷವಾಗಿ ನಾಳೆ ದಿನ ನೀವು 5 ಮಣ್ಣಿನ ದೀಪದ ಆರಾಧನೆನ ಮಾಡಿ. ಆ ಮಣ್ಣಿನ ದೀಪದ ಆರಾಧನೆ ಮಾಡುವಾಗ ನೀವು ಒಂದು ವನಸಿರಿನ ನೀವು ಬಳಸ್ಕೊಂಡು ಮಾಡಿದ್ದೆ ಆದರೆ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಯಾವುದಪ್ಪ ಅದು ವನಸಿರಿ ಅಂತ ಅಂದರೆ, ನೋಡಿ, ನಮ್ಮ ಸುತ್ತಮುತ್ತ ಇರುವಂಥ ಗುರುಗ್ರಹದಲ್ಲಿ ವಾಸ ಮಾಡ್ತಿರೋ ಅಂತಹ ವಿಶೇಷವಾದ ಅರಳಿ ಮರದ ಎಲೆಗಳನ್ನ ನೀವು ತಗೊಬೇಕಾಗುತ್ತೆ. ಆ ಅರಳಿ ಮರದ ಎಲೆಗಳನ್ನ ನೀವು ನಾಳೆನೇ ಕಿತ್ಕೊಬೇಕಾಗುತ್ತೆ. ಇವತ್ತು ನೀವು ತಂದು ಇಟ್ಕೊಂಡ್ರೆ ಅದಕ್ಕೆ ಅಷ್ಟು ಕೆಲಸ ಮಾಡೋದಕ್ಕೆ ಅದು ಎಲ್ಪ್ ಆಗೋದಿಲ್ಲ. ಯಾಕಂದರೆ ನಾಳೆ ಬಂದು ಪುಷ್ಯ ನಕ್ಷತ್ರ ಸಮಯದಲ್ಲಿ ನಾವು ಆ ಎಲೆಗಳನ್ನ ನಾವು ಪ್ರಾರ್ಥನೆ ಮಾಡಿ ನಾವು ಕಿತ್ಕೊಳ್ಳೋದ್ರಿಂದ ನಮ್ಮಲ್ಲಿ ಯಾವುದೇ ಒಂದು ರೀತಿಯ ಗುರುದೋಷಗಳಿರ್ಬೋದು ಅಥವಾ ಬ್ರಹ್ಮದೋಷಗಳಿರ್ಬೋದು, ಶಿವದೋಷಗಳಿರ್ಬೋದು, ಅಂದರೆ ಗ್ರಹಗತಿಗಳ ಕಾರಣದಿಂದಾಗಿ ನಮ್ಮಲ್ಲಿ ಏನಾದರೂ ಜಾತಕ ದೋಷಗಳಿಂದ ಸಮಸ್ಯೆಗಳು ಬರ್ತಾ ಇದೆ ಅಂತ ಅಂದರೆ ಆ ಸಮಸ್ಯೆಗಳೆಲ್ಲ ಹೋಗಬೇಕು ಅಂತ ಅಂದರೆ ನಾವು ಪುಷ್ಯ ನಕ್ಷತ್ರದ ಸಮಯದಲ್ಲಿ ನಾವು ಇದನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಅರಳಿ ಮರದ ಕೆಳಗಡೆ ಹೋಗಿ ನೀವು ಮೊದಲಿಗೆ ಮರನ ಮುಟ್ಟಿ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ನಿಮಗೆ ಯಾವುದು ಸಮಸ್ಯೆ ಇದೆ, ಯಾವ ವಿಷಯಕ್ಕೆ ನಿಮಗೆ ಸಂಕಟ ಇದೆ, ಯಾವ ನೋವನ್ನು ನೀವು ಬಾಧಿಸ್ತಾ ಇದ್ದೀರಾ ಅಂತ ನೀವು ಆ ನೋವನ್ನೆಲ್ಲ ನೀವು ಆ ಗುರುಗ್ರಹದ ಪ್ರಾರ್ಥನೆಯೊಂದಿಗೆ, ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರನ್ನು ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಯಾಕಂದರೆ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಶಿವನ ಅನುಗ್ರಹ ಕೂಡ ನಮಗೆ ಜೊತೆಯಾಗಿ ಬೇಕು ಅಂದಾಗ, ನೋಡಿ, ಗುರುಗ್ರಹ ಅಂದರೆ ನೀವು ಒಂದೇ ಒಂದು ಗುರುಗ್ರಹ ಅಂತ ಅಂದರೆ ಬರೀ ರಾಯರು ಅಂತ ಅಂದ್ಕೊಂಡಿದ್ದೀರಾ, ಅದು ಆ ರೀತಿ ಬರೋದಿಲ್ಲ. ಗುರುಗ್ರಹ ಅಂದರೆ ನಾವು ದಕ್ಷಿಣಾಮೂರ್ತಿನ ನಾವು ಗುರುಗಳ ಸ್ಥಾನದಲ್ಲಿ ನೋಡ್ತೀವಿ, ದತ್ತಾತ್ರೇಯ ಅವ್ರನ್ನು ನಾವು ಗುರುಗಳ ಸ್ಥಾನದಲ್ಲಿ ನೋಡ್ತೀವಿ, ಶಿರ್ಡಿ ಸಾಯಿಬಾಬಾ ಅವರನ್ನು ನಾವು ಗುರುಗಳ ಸ್ಥಾನದಲ್ಲಿ ನೋಡ್ತೀವಿ, ಅದಾದಮೇಲೆ ನಾವು ರಾಯರನ್ನು ಸಹ ನಾವು ಗುರುಗಳ ಸ್ಥಾನದಲ್ಲಿ ನೋಡ್ತೀವಿ. ಅಂದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಒಂದು ಮಂತ್ರ ಇರ್ಬೋದು, ಒಂದು ಪೂಜೆ ಇರ್ಬೋದು, ಒಂದು ಪುನಸ್ಕಾರ ಇರ್ಬೋದು, ಅಥವಾ ಒಂದು ರೀತಿಯಲ್ಲಿ ನಮಗೆ ಒಳ್ಳೆಯ ದಾರಿಯಲ್ಲಿ ಹೋಗಿ ಅಂತ ತೋರಿಸಿಕೊಡೋ ಅಂತಹ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಆಯಾಯ ಪೀಠಾಧಿಪತಿಗಳಾಗಿರ್ಬೋದು, ಅಥವಾ ಅವರ ಕುಲದೇವರ ಆರಾಧನೆ ಮಾಡುವಂಥ ಅರ್ಚಕರಾಗಿರ್ಬೋದು, ಯಾರೇ ಆಗಿರ್ಬೋದು, ನಮಗೆ ಒಂದು ರೀತಿಯ ಸಪೋರ್ಟ್ ಮಾಡಿ ಅಥವಾ ಬೆನ್ನೆಲುಬಾಗಿ ನಿಂತು ನಮಗೆ ಮಾರ್ಗದರ್ಶನ ಮಾಡೋ ಅಂಥ ಯಾರೊಬ್ಬ ವ್ಯಕ್ತಿ ಆಗಿದ್ರೂ ಕೂಡ ಅವರು ಗುರುಗಳಾಗಿರ್ತಾರೆ. ಅಂತಹ ಗುರುಗಳನ್ನ ನಾವು ಗುರುಸ್ಥಾನದಲ್ಲಿಟ್ಟು ಪೂಜಿಸ್ತೀವಿ. ಅಂತಹ ವಿಶೇಷವಾದ ಗುರುಗಳು ನಿಮ್ಮ ಮನೆಯಲ್ಲಿರ್ಬೋದು, ಅಥವಾ ನಿಮ್ಮ ಕುಲದಿಂದ ಬಂದಿರ್ಬೋದು, ಅಥವಾ ನಿಮ್ಮ ಸಂಪ್ರದಾಯದಿಂದ ಬಂದಿರ್ಬೋದು. ನೀವು ಆರಾಧನೆ ಮಾಡೋ ಅಂಥ ಗುರುಗಳು ಬೇರೆ ಬೇರೆ
ರೀತಿಯಲ್ಲಿ ಇರ್ಬೋದು. ಆಯಾಯ ಗುರುಗಳ ಸ್ಥಾನದಲ್ಲಿ ನಾವು ಅವರವರನ್ನು ನಾವು ಪೂಜೆ ಮಾಡ್ತಾ ಇರ್ತೀವಿ. ಈಗ ನನಗೆ ನನ್ನ ರಾಯರಂದರೆ ನನಗೆ ಇಷ್ಟ, ಅದಕ್ಕೆ ನಾನು ನನ್ನ ರಾಯರಿಗೆ ಸಂಬಂಧಪಟ್ಟಂತಹ ಅನುಷ್ಠಾನನ ನಿಮಗೆ ಹೇಳ್ಕೊಡ್ತೀನಿ. ನಿಮಗೆ ಬೇಕಾದ ಅಂದರೆ ನೀವು ನಿಮ್ಮ ಗುರುಗಳಲ್ಲಿ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಹೋಗ್ಬೋದು, ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ಬೋದು, ಇಲ್ಲ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೋದು. ನಿಮ್ಮ ಇಷ್ಟ. ನಿಮ್ಮ ಪೀಠಾಧಿಪತಿಗಳು ಯಾರಿರ್ತಾರೋ ಅಂತಹ ಗುರುವಿನ ಸ್ಥಳಕ್ಕೆ ನೀವು ಹೋಗಿ ಮಾಡಿದಾಗ ತುಂಬ ವಿಶೇಷವಾದ ನಮಗೆ ಆಸೆಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ನಾನು ರಾಯರ ಮಠದಲ್ಲಿ ನೀವಿದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ಯಾವುದೇ ಇರ್ಬೋದು ಅದು ಬೇಗ ನೆರವೇರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಆ ಪುಷ್ಯ ನಕ್ಷತ್ರ ಅನ್ನೋದು ಗುರುವಿನ ಜೊತೆಯಾಗಿ ಸೇರಿದಾಗ ಅದು ನಮಗೆ ಅನುಕೂಲ ಮಾಡಿಕೊಡೋದು. ಪುಷ್ಯ ನಕ್ಷತ್ರ ಅಂದರೆ ವನಸಿರಿಗಳ ಸಂಪತ್ತಿನ ರಾಶಿ ಅಂತಲೂ ಕೂಡ ಕರಿತೀವಿ. ಆ ಪುಷ್ಯ ನಕ್ಷತ್ರ ದಿನದಲ್ಲಿ ನಾವು ಯಾವುದೇ ಒಂದು ಕೆಲಸನ ನಾವು ಶ್ರದ್ಧೆಯಿಂದ ಮಾಡ್ಕೊಂಡಿದ್ದೆ ಆದರೆ ಅದು ನಮಗೆ ಖಂಡಿತವಾಗ್ಲೂ ನಾವು ಯಾವೊಂದು ಉದ್ದೇಶಕ್ಕೆ ಮಾಡ್ತಾ ಇದ್ದೀವೋ ಅದು ಬೇಗ ಫಲಿಸೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಏನು ಮಾಡಬೇಕು ಅಂದರೆ ಆ ಮರದ ಹತ್ರ ನೀವು ಪ್ರಾರ್ಥನೆ ಮಾಡ್ಕೊಂಡಾದ್ಮೇಲೆ 5 ಎಲೆಗಳನ್ನ ನೀವು ಕಿತ್ಕೊಬೇಕು. 5 ಎಲೆಗಳನ್ನ ನೀವು ಕಿತ್ಕೊಂಡು ಬಂದು ಅದನ್ನು ನೀವು ಏನು ಮಾಡಬೇಕು ಅಂದರೆ ನೀರಲ್ಲಿ ನೀವು ಸ್ವಚ್ಛವಾಗಿ ಅದನ್ನು ತೊಳಿಬೇಕು. ಅದರಲ್ಲೂ ವಿಶೇಷವಾಗಿ ನೀವು ಅದನ್ನು ಸ್ವಲ್ಪ ಒಂದೇ ಒಂದು ಚಿಟಿಕೆ ಹಾಲು, 1 ಚಿಟಿಕೆ ಅರಿಶಿಣ ಪುಡಿನ ನೀವು ಸೇರಿಸ್ಬಿಟ್ಟು ಆ ಎಲೆಗಳನ್ನ ನೀವು ತೊಳೆದಿದ ನಂತರ ನೀವು ಏನು ಮಾಡಬೇಕು ಅಂದರೆ ಶ್ರೀಗಂಧದ ಚಕ್ಕೆನ ನೀವು ನಾಳೆ ದಿನ ಪೇಸ್ಟನ್ನ ನೀವು ಕಲಿಸ್ಕೊಬೇಕಾಗುತ್ತೆ. ಅದನ್ನು ನೀವು ಕಲಿಸ್ಕೊಳ್ಳೋದಾದರೆ ಪೌಡ್ರ್ ಸಿಕ್ಕಿದ್ರೆ ಶುದ್ಧವಾದದ್ದು ಚಂದನದ ಪೌಡ್ರನ್ನ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಶ್ರೀಗಂಧದ ಚಕ್ಕೆನ ನೀವು ತೇಯೋದ್ರಿಂದ ಅದನ್ನು ತೇಯ್ದು ನೀವು ಒಂದು ಬಟ್ಲಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ನೀವು ಹಾಕೊಂಡೋಗಿ ಇದನ್ನು ನೀವು ರಾಯರ ಮಠದಲ್ಲಿ ವಿಶೇಷವಾಗಿ ಮಾಡಿದಾಗ ಪರಿಪೂರ್ಣವಾಗಿ ಗುರುವಿನ ಅನುಗ್ರಹ ನಿಮಗೆ ದಕ್ಕೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಆ ಎಲೆಗಳ ಮೇಲೆ, ಅರಳಿಯ ಎಲೆಗಳ ಮೇಲೆ ನೀವು 5 ಎಲೆಗಳ ಮೇಲೆ ನೀವು ಶ್ರೀ 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 ಅಂತ ಬರಬೇಕಾಗುತ್ತೆ. ಯಾಕೆ ಅಂದರೆ ಶ್ರೀಕಾರ ಬಂದು ನಾವು ಯಾವುದೇ ಒಬ್ಬ ವ್ಯಕ್ತಿಗೆ ಗುರುಗಳಿಗೆ ನಾವು ಶ್ರೀಯಿಂದ ನಾವು ಶ್ರೀಗಳಿಂದ ಶ್ರೀ ಅಂತ ಪ್ರಾರಂಭ ಮಾಡಿ ನಾಮಗಳನ್ನ ನಾವು ಹೇಳ್ಕೊಂಡು ಹೋಗ್ತೀವಿ. ಅಂದರೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು, ಶ್ರೀ ಶ್ರೀ ಶಿರಡಿ ಸಾಯಿಬಾಬಾ, ಶ್ರೀ ಶ್ರೀ ದತ್ತಾತ್ರೇಯ, ಶ್ರೀ ದಕ್ಷಿಣಾಮೂರ್ತಿ, ಈ ರೀತಿ ನಾವು ಶ್ರೀಪದಗಳನ್ನ ನಾವು ಉಪಯೋಗಿಸೋದ್ರಿಂದ ಅಲ್ಲಿ ನಾವು ಶ್ರೀಕಾರಗಳನ್ನ ನಾವು 5 ಎಲೆಗಳ ಮೇಲೆ ಬರೀಬೇಕಾಗುತ್ತೆ. ಆ 5 ಎಲೆಗಳ ಮೇಲೆ ಶ್ರೀ ಅಂತ ಬರೆದು ಅದರ ಮೇಲೆ ನೀವು ವಿಶೇಷವಾಗಿ ಮಣ್ಣಿನ ದೀಪಗಳನ್ನ ನಾವು ಆ 5 ಎಲೆಗಳ ಮೇಲೆ ಇಡಬೇಕಾಗುತ್ತೆ. ಆ 5 ಎಲೆಗಳ ಮೇಲೆ ಆ ದೀಪಗಳನ್ನ ನೀವು ಇಟ್ಟಿದ ನಂತರ ಅಲ್ಲಿ ವಿಶೇಷವಾಗಿ ಬತ್ತಿಗಳನ್ನ ನೀವು ಹಾಕೋಂಥ ಬತ್ತಿಗಳನ್ನ ನೀವು ಹಳದಿ ಬಣ್ಣದಿಂದ ಮಾಡಿರಬೇಕಾಗುತ್ತೆ. ಅಂದರೆ ಮಾಮೂಲಿ ವೈಟ್ ಬತ್ತಿಗಳನ್ನ ನೀವು ಹಾಕಬಾರ್ದು. ವಿಶೇಷವಾಗಿ 5 ಬತ್ತಿಗಳನ್ನು ನೀವು ವಿಶೇಷವಾಗಿ ಹಳದಿ ಬಣ್ಣದಿಂದ ಬತ್ತಿಗಳನ್ನ ಮಾಡಿ ನೀವು ಅದರ ಒಳಗಡೆ ನೀವು ಆ ಬತ್ತಿಗಳನ್ನ ಹಾಕಿ ಅಲ್ಲಿ ನೀವು ತುಪ್ಪನೇ ಹಚ್ಚಬೇಕಾಗುತ್ತೆ. ಯಾಕಂದರೆ ಎಣ್ಣೆ ದೀಪನೇ ನೀವು ಹಚ್ಚೋ ಆಗಿರಲ್ಲ. ಯಾಕಂದರೆ ಗುರುರಾಯರಿಗೆ ವಿಶೇಷವಾಗಿ ಯಾರು ಪುಷ್ಯ ನಕ್ಷತ್ರದ ದಿನಗಳಲ್ಲಿ ತುಪ್ಪದ ದೀಪಗಳನ್ನ ನೀವು ಅಂಟಿಸ್ತೀರೋ ನಿಮ್ಮ ಕಡು ಕಷ್ಟಗಳು ಯಾವುದೇ ಇರಲಿ ತುಪ್ಪ ಯಾವ ರೀತಿ ಕರಗುತ್ತೋ ಆ ರೀತಿ ನಮ್ಮ ಕಷ್ಟಗಳು ಕರಗೋದಕ್ಕೆ ಅದು ತುಂಬಾ ಸಹಾಯ ಮಾಡಿಕೊಡುತ್ತೆ. ಅದಕ್ಕೆ ನಾವು ವಿಶೇಷವಾಗಿ ಗುರುರಾಯರಿಗೆ ನಾಳೆ ದಿನ ವಿಶೇಷವಾಗಿ ಆ ಅರಳಿ ಮರದ ಎಲೆಯ ದೀಪದ ಮೇಲೆ ನೀವು ತುಪ್ಪನ ಹಾಕಬೇಕಾಗುತ್ತೆ. ಆ ತುಪ್ಪ ಹಾಕಿದ ನಂತರ ನೀವು ಏನು ಮಾಡಬೇಕು ಅಂದರೆ ಅದನ್ನು ನೀವು ರಾಯರ ಎದುರಿಗೆ ಹೋಗಿ ಸಂಕಲ್ಪ ಪೂರ್ವಕವಾಗಿ ಗಣೇಶನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಇಷ್ಟ ದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ಆ 5 ದೀಪಗಳು ರಾಯರ ಮುಖನ ನೋಡ್ತಾ ಇರಬೇಕು. ಅಂದರೆ ಈಗ ನೀವು ಬೃಂದಾವನದ ಎದುರಿಗೆ ದೀಪ ಹಚ್ಚುತ್ತಾ ಇದ್ದೀರಾ ಅಂದರೆ ರಾಯರು ಆ ದೀಪಗಳನ್ನ ಆ ದೀಪದ ತುದಿ ಬಂದು ರಾಯರನ್ನು ನೋಡ್ತಾ ಇರಬೇಕು. ಆ ರೀತಿ ನೋಡೋ ರೀತಿಯಲ್ಲಿ ನೀವು ಆ 5 ಎಲೆಗಳ ಮೇಲೆ ದೀಪಗಳನ್ನು ಇಟ್ಟು ನಾಳೆ ದಿನ
ನೀವು ಪ್ರಾರ್ಥನೆ ಮಾಡುವಾಗ, ಆ ದೀಪನ ನೀವು ಬೆಳಗುವಾಗ, ಆ ದೀಪ ಒಂದಷ್ಟು ದೊಡ್ಡ ದೀಪಗಳನ್ನ ತಗೊಳ್ಳಿ. ಯಾಕಂದರೆ ನೀವು 11 ಸುತ್ತನ್ನ ಪ್ರದಕ್ಷಿಣೆನಾದ್ರೂ, ಕೊನೆ ಪಕ್ಷ 11 ಸುತ್ತು ಆದರೂ ನೀವು ಪ್ರದಕ್ಷಿಣೆ ಆಗಿದಾಗ ತುಂಬ ವಿಶೇಷವಾಗಿ ರಾಯರ ಅನುಗ್ರಹ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಮಂತ್ರಾಲಯದಲ್ಲಿ ನೀವು ಗಮನಿಸಿರ್ಬೋದು, ರಾಯರಿಗೆ ವಿಶೇಷವಾಗಿ ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇರೋದಿಲ್ಲ. ತುಪ್ಪದ ದೀಪ ಇರ್ಬೋದು, ಅದು ಅಲ್ಲಿ ರಸೀದಿ ತಗೊಂಡಿದ್ರೆ ಮಾತ್ರ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಆದರೆ ನಾವು ಏನು ಮಾಡಬೇಕು ಅಂದರೆ, ಎಲ್ಲಿ ಅವಕಾಶ ಇದೆಯೋ, ಯಾವ ಮಠಗಳಲ್ಲಿ ನಮಗೆ ತುಪ್ಪದ ದೀಪನ ಬೆಳಗಿಸೋ ಅಂಥ ಅವಕಾಶ ಕಲ್ಪಿಸಿಕೊಟ್ಟಿರ್ತಾರೋ ಅಂತಹ ಮಠಗಳಲ್ಲಿ ನೀವು ಖಂಡಿತವಾಗ್ಲೂ ನೀವು ತುಪ್ಪದ ದೀಪನ ಬೆಳಗಿ. ನೋಡಿ, ಇವಾಗ ಕಾಮಧೇನು ಕ್ಷೇತ್ರದಲ್ಲಿ ನೀವು ಹೋದಾಗ, ಕಾಮಧೇನು ಕ್ಷೇತ್ರದಲ್ಲಿ ಅಲ್ಲಿ ಕೊಡೋವಂಥ ದೀಪಗಳನ್ನ ನೀವು ಮಾತ್ರ ಬೆಳಗಿಸ್ಬೇಕಾಗುತ್ತೆ. ನೀವಾಗಿ ನೀವು ಮನೆಯಿಂದ ತಗೊಂಡು ಹೋಗೋವಂಥ ದೀಪಗಳನ್ನ ಬೆಳಗೋದಕ್ಕೆ ಅವರು ಅವಕಾಶ ಮಾಡಿಕೊಡೋದಿಲ್ಲ. ಮಂತ್ರಾಲಯದಲ್ಲೂ ಕೂಡ ಆ ರೀತಿಯ ಅವಕಾಶ ಇರೋದಿಲ್ಲ. ಅಂದರೆ ಕೆಲವೊಂದು ಮಠಗಳಲ್ಲಿ ವಿಶೇಷವಾಗಿ ಅದಕ್ಕೆ ಅಂತ ಪ್ರಾಮುಖ್ಯತೆ ಇರುವಂಥ ಮಠಗಳಿಗೆ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನನಗೆ ಗೊತ್ತಿರೋ ರೀತಿಲಿ ನೀವು ಮಲ್ಲೇಶ್ವರಂಗೆ ಹೋದಾಗ ಆ ಮಠ ಇದೆ, ಮತ್ತು ಜಯನಗರದಲ್ಲಿ ಆ ವ್ಯವಸ್ಥೆ ಇದೆ, ಆಮೇಲೆ JP ನಗರದಲ್ಲಿ ಒಂದು ಮಠ ಇದೆ, ಅಲ್ಲಿಗೂ ನಿಮಗೆ ವ್ಯವಸ್ಥೆ ಇದೆ. NR ಕಾಲೋನಿ ಇದೆ, ಆಮೇಲೆ ಕೃಷ್ಣ ತುಳಸಿ ಮಠ ಅಂತ ಇದೆ ಕುಂಬ್ಳಗೋಡು ಹತ್ರ, ಅಲ್ಲಿಗೆ ನೀವು ಹೋಗ್ಬೋದು. ಆಮೇಲೆ ಚಿಕ್ಕಪೇಟೆ ಹತ್ರ ಇದೆ ಒಂದು, ಅಲ್ಲಿ ನೀವು ಹೋಗ್ಬೋದು. ಅಲ್ಲೂ ಅಷ್ಟೇ ರಾಯರ ಮಠ ತುಂಬ ಚೆನ್ನಾಗಿದೆ, ಅಲ್ಲಿ ನೀವು ದೀಪನ ಹಚ್ಬೋದು. ಅದಾದಮೇಲೆ ನೀವು ವಿಶೇಷವಾಗಿ ದೇವನಹಳ್ಳಿ ಹತ್ರ ಒಂದು ಮಠ ಇದೆ, ಅಲ್ಲೂ ಕೂಡ ನೀವು ಹಚ್ಬೋದು. ಆಮೇಲೆ ರಾಜಾಜಿನಗರದಲ್ಲಿ ಇದೆ ಮಠ, ಅಲ್ಲೂ ಕೂಡ ನೀವು ದೀಪದ ವ್ಯವಸ್ಥೆನ ನೀವು ಮಾಡ್ಬೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, ವಿಶೇಷವಾಗಿ ವಿಶೇಷ ಸಂದರ್ಭಗಳಲ್ಲಿ ನಾವು ವಿಶೇಷ ದೀಪದ ಆರಾಧನೆಯನ್ನು ನಾವು ವಿಶೇಷವಾಗಿ ರಾಯರಿಗೆ ನೀವು ಈ ರೀತಿ ಸಂಕಲ್ಪಪೂರ್ವಕವಾಗಿ ತುಪ್ಪದ ದೀಪನ ನೀವು ಗುರುಪುಷ್ಯಾಮೃತ ಯೋಗದ ದಿನ ನೀವು ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಎಂಥದ್ದೇ ನೋವುಗಳಿರಲಿ ಅದೆಲ್ಲ ನಿವಾರಣೆ ಆಗುತ್ತೆ. ನಾನು ಯಾಕೆ ನಿಮಗೆ ಆ ಶ್ರೀಕಾರನ ಬರೆಯೋಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಶ್ರೀ ಅಂದರೆ ಯಾವಾಗಲೂ ನಾವು ಗುರುಗಳಿಗೆ ಒಂದು ಗೌರವ ಕೊಡೋದಕ್ಕೆ ಸೂಚನೆಗೋಸ್ಕರ ನಾವು ಶ್ರೀ ಅನ್ನೋ ಪದಗಳನ್ನ ನಾವು ಹೇಳ್ತೀವಿ. ಇವಾಗ ಯಾವುದೇ ಒಂದು ಗುರುಗಳನ್ನ ನಾವು ಒಂದು ಹೆಸರಲ್ಲಿ ಕರಿಬೇಕು ಅಂದಾಗ ಶ್ರೀ ಅಂತಲೇ ಮೊದಲು ನಾವು ಸಂಬೋಧಿಸೋದು, ಅಂದರೆ ಹೇಳೋದು. ಅದಕ್ಕೋಸ್ಕರ ನಾವು ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ನಮಃ, ಶ್ರೀ ದಕ್ಷಿಣಾಮೂರ್ತಿ ನಮಃ, ಶ್ರೀ ದತ್ತಾತ್ರೇಯನ ಸ್ವಾಮಿ ನಮಃ ಅಂದರೆ ಶ್ರೀಕಾರಗಳನ್ನ ನಾವು ಹೇಳೋದ್ರಿಂದ, ಶ್ರೀಕಾರಗಳನ್ನ ನಾವು ಬರೆಯೋದ್ರಿಂದ ನಮ್ಮಲ್ಲಿ ಏನಾದರೂ ಗುರುದೋಷಗಳಿದ್ದರೆ ಆ ಗುರುದೋಷಗಳು ಹೋಗೋದಕ್ಕೋಸ್ಕರ ನಾವು ಆ ಅರಳಿ ಮರದ ಎಲೆ ಮೇಲೆ ಶ್ರೀಕಾರನ ಬರೆದು ಗುರುಗಳಿಗೆ ನಾವು ಒಂದು ಗೌರವಪೂರ್ವಕವಾಗಿ ಒಂದು ನಮನನ ನಾವು ಸಲ್ಲಿಸಿ, ಒಂದು ದೀಪದ ಜೊತೆ ನಾವು ಅವರಿಗೆ ಒಂದು ಬೆಳಗಿ ನಾವು ಅವರಿಗೆ ಒಂದು ಆಶೀರ್ವಾದನ ಕೊಡಿ ಅಂತ ನಾವು ಕೇಳ್ಕೊಳ್ಳೋದಕ್ಕೆ ಗೌರವ ಪೂರ್ವಕವಾಗಿ ನಾವು ಪುಷ್ಯ ನಕ್ಷತ್ರ ದಿನ ನಾವು ರಾಯರ ಮುಂದೆ ಈ ದೀಪ ಬೆಳಗೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಸಹಾಯ ಮಾಡುತ್ತೆ. ಅದಾದ ನಂತರ ನೀವು 11 ಪ್ರದಕ್ಷಿಣೆನ ನೀವು ಮಾಡೋ ಅಂಥ ಸಂದರ್ಭದಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ಅನ್ನೋದು, ಓಂ ಅನ್ನೋದನ್ನ ನಾವು ಹೆಣ್ಮಕ್ಳು ಹೇಳಬಾರ್ದು, ಅದನ್ನು ಗಂಡ್ಮಕ್ಳು ಮಾತ್ರ ಹೇಳಬೇಕಾಗುತ್ತೆ. ಶ್ರೀ ರಾಘವೇಂದ್ರಾಯ ನಮಃ ಅನ್ನೋದನ್ನ ನಾವು ಹೆಣ್ಮಕ್ಳು ಮಾತ್ರ ಹೇಳಬೇಕಾಗುತ್ತೆ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು 11 ಪ್ರದಕ್ಷಿಣೆನ ನೀವು ನಾಳೆ ಹಾಕಬೇಕಾಗುತ್ತೆ. ಅದಾದ ನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ವಿಶೇಷವಾಗಿ ನಾಳೆ ಗುರುಪುಷ್ಯಾಮೃತ ಯೋಗದ ದಿನ ರಾಯರಿಗೆ ಅತ್ಯಂತ ಪ್ರಿಯವಾದ ಸ್ತೋತ್ರನ ನಿಮಗೆ ಬರೋದಾದರೆ ಪೂರ್ಣ ಪ್ರಮಾಣದಲ್ಲಿ ನಮಗೆ ಬಂದೇ ಬರುತ್ತೆ. ನಮಗೆ ಯಾವುದೇ ರೀತಿ ತಪ್ಪು ಆಗೋದಿಲ್ಲ. ಸ್ತೋತ್ರದ ಮಧ್ಯದಲ್ಲಿ ಉಚ್ಚಾರಣೆ ಮಾಡೋಂಥ ಶಬ್ದಗಳಲ್ಲಿ ನಮಗೆ ಯಾವುದೇ ರೀತಿ ತಪ್ಪು ಆಗಲ್ಲ ಅನ್ನೋ ನಂಬಿಕೆ, ಅಥವಾ ನೀವು ಚೆನ್ನಾಗಿ ಕಲ್ತಿದ್ರೆ ಮಾತ್ರ ನಾಳೆ ದಿನ ವಿಶೇಷವಾಗಿ ರಾಯರಿಗೆ ವಿಶೇಷವಾಗಿ ಮಠಗಳಲ್ಲಿ ನೀವು ಪೂರ್ಣಬೋಧ ಗುರುಸ್ತೋತ್ರನ ನೀವು ಅಪ್ಪಣ್ಣಾಚಾರ್ಯರು ರಚಿಸಿರುವಂತಹ ಪೂರ್ಣಬೋಧ ಸ್ತೋತ್ರನ ನೀವು ನಾಳೆ ಪಠಿಸಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ. ಅದರಲ್ಲೂ ಗುರುಪುಷ್ಯಾಮೃತ ಯೋಗದ ದಿನ ನಾವು ಅಪ್ಪಣ್ಣಾಚಾರ್ಯರು ರಚಿಸಿರುವಂತಹ
ಪೂರ್ಣಬೋಧ ಸ್ತೋತ್ರ, ಗುರು ಪೂರ್ಣಬೋಧ ಸ್ತೋತ್ರನ ನಾವು ಪಡಿಸೋದ್ರಿಂದ ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಪರಮ ಭಕ್ತರಾಗಿರ್ತಾರೆ ಅಪ್ಪಣ್ಣಾಚಾರ್ಯರು. ಅವರು ರಚಿಸಿದಂತಹ ಗ್ರಂಥದಲ್ಲಿರೋಂತಹ ಆ ಪೂರ್ಣಬೋಧ ಸ್ತೋತ್ರ ಹೇಳಿದ್ರೆ ಸಾಕು, ನಮ್ಮಲ್ಲಿರೋಂಥ ಏನು ಬೇಕು, ಜಾಬ್ ಬೇಕಾ, ಮದುವೆ ಬೇಕಾ, ಮಗು ಬೇಕಾ, ಆಸ್ತಿ ಬೇಕಾ, ದೋಷ ಹೋಗ್ಬೇಕಾ, ಅಥವಾ ನಿಮ್ಮ ಜೀವನದಲ್ಲಿ ಯಾವ ರೀತಿ ನಿಮಗೆ ನೋವಿದೆ, ಸೋಲಿದೆ, ಸಂಕಟ ಇದೆ, ಭಯ ಇದೆ, ಏನು ಆಗಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ನನಗೆ ಇಂಥ ನೋವಿದೆ, ಇಂಥ ಕಷ್ಟ ಇದೆ, ಇದು ನನಗೆ ಆಗಬೇಕು ಅಂತ ನೀವು ಪರಿಪೂರ್ಣವಾಗಿ ಬೇಡಿಕೆನೇ ಇಡಿ. ಯಾಕಂದರೆ ಮನುಷ್ಯರ ಹತ್ರ ನೀವು ಯಾವತ್ತೂ ಏನನ್ನು ಹೇಳ್ಕೊಳಕ್ಕೆ ಹೋಗ್ಬಿಡಿ. ಮನುಷ್ಯ ಅನ್ನೋನು ಇವತ್ತು ನಿಮ್ಮ ಹತ್ರ ತಿಳ್ಕೊತಾನೆ, ಮತ್ತೊಬ್ಬ ಇನ್ನೊಬ್ಬನ ಹತ್ರ ಹೋಗಿ ನಿಮ್ಮ ಬಗ್ಗೆನೇ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ. ಲೈಫಲ್ಲಿ ನಾವು ಯಾವತ್ತೂ ಅಷ್ಟೇ, ಎಲ್ಲ ವ್ಯಕ್ತಿಗಳು ನಮ್ಮಂಗೆ ಇರೋದಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಅವನ ಸ್ವಾರ್ಥಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ಅವನ ಮನಸ್ಸು ಮತ್ತು ಅವನ ದೇಹ ಬದಲಾಗ್ತಾ ಇರುತ್ತೆ. ಅವನು ಯಾರ ಹತ್ರ ಯಾವ ಸಮಯದಲ್ಲಿ ಒಳ್ಳೆಯನಾಗಿರ್ತಾನೋ, ಯಾವಾಗ ಕೆಟ್ಟನಾಗ್ತಾನೋ ಗೊತ್ತಿರೋದಿಲ್ಲ. ಆದರೆ ಭಗವಂತ ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾನೆ. ಆ ಭಗವಂತನ ಹತ್ರ ನೀವು ನಿಮ್ಮ ಕಷ್ಟನ ಹೇಳ್ಕೊಂಡು ನಾಳೆ ದಿನ ನೀವು ಆ ಪೂರ್ಣಬೋಧ ಸ್ತೋತ್ರನ ಸಂಪೂರ್ಣವಾಗಿ, ನಿಮಗೆ ಜಾಸ್ತಿ ಹೇಳ್ಕೊಳಕ್ಕಾಗಲಿಲ್ಲ ಅಂದರೂ ಒಂದು ಬಾರಿ ಆದ್ರೂ ನೀವು ಪೂರ್ಣಬೋಧ ಸ್ತೋತ್ರನ ನಾಳೆ ರಾಯರಿಗೆ ಒಪ್ಪಿಸಿ. ಯಾಕಂದರೆ ರಾಯರಿಗೆ ನೀವು ಯಾವ ಸೇವೆ ಮಾಡಿದ್ರೂ ಇಷ್ಟ ಆಗೋದಿಲ್ಲ. ಆದರೆ ಸ್ತೋತ್ರನ ನಾವು ಪಡಿಸೋದ್ರಿಂದ, ಮಂತ್ರಗಳನ್ನ ರಾಯರಿಗೆ ಜಾಸ್ತಿ ಹೇಳೋದ್ರಿಂದ ರಾಯರು ಬೇಗ ಸಂತೃಪ್ತರಾಗ್ತಾರೆ, ಖುಷಿ ಆಗ್ತಾರೆ. ಅವ್ರಿಗೆ ಸ್ತೋತ್ರಗಳನ್ನ ಯಾರು ಹೆಚ್ಚು ಪಠಿಸ್ತಾ ಇರ್ತಾರೋ ಅಂಥವ್ರನ್ನ ಕಂಡ್ರೆ ರಾಯರಿಗೆ ಬಲು ಪ್ರೀತಿಯಾಗಿರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಪೂರ್ಣಬೋಧ ಸ್ತೋತ್ರನ ಸಂಪೂರ್ಣವಾಗಿ ಹೇಳ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಆ ಪೂರ್ಣಬೋಧ ಸ್ತೋತ್ರ ನಮಗೆ ಹೇಳಕ್ಕೆ ಬರ್ತಾ ಇಲ್ಲ ಅಂತನ್ನೋರು ಒಂದು ಬಾರಿ ಆದ್ರೂ ನೀವು ಅದನ್ನು ಕೇಳಿಸ್ಕೊಳ್ಳಿ, ಶ್ರದ್ಧೆಯಿಂದ ಎಲ್ಲಾದರೂ ಕೇಳಿಸ್ಕೊಳ್ಳಿ. ಯಾಕಂದರೆ ಕೆಲವೊಂದು ಮಠಗಳಲ್ಲಿ ನೀವು ಕುತ್ಕೊಂಡಾಗ ಅಲ್ಲಿ ನಿಮಗೆ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕೆ ಅವಕಾಶ ಇದ್ದರೆ ಕುತ್ಕೊಬೋದು. ಅಕಸ್ಮಾತ್ ಅಲ್ಲಿ ಆಗ್ತಾ ಇಲ್ಲ ಅಂದವರು ಮನೆಗಳಲ್ಲಿ ಬಂದಾಗ, ವಿಶೇಷವಾಗಿ ಮನೆಗಳಲ್ಲೂ ಕೂಡ ನಾಳೆ ತುಪ್ಪದ ದೀಪಗಳನ್ನ ನೀವು ರಾಯರ ಮುಂದೆ ಬೆಳಗಿಸಿ ವಿಶೇಷವಾಗಿ ಪೂರ್ಣಬೋಧ ಸ್ತೋತ್ರದ ಒಂದು ಬಾರಿ ನೀವು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಆ ಕೇಳಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ನಿಮ್ಮ ನೋವುಗಳು, ನಿಮ್ಮ ಸಂಕಟಗಳು, ನಿಮಗೆ ಏನು ಆಗಬೇಕು, ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ, ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕು ಅನ್ನೋದನ್ನ ನೀವು ಒಬ್ಬ ತಂದೆ ಮಕ್ಕಳ ಹತ್ರ ಯಾವ ರೀತಿ ಮಾತಾಡ್ತಾರೋ ಆ ರೀತಿ ನೀವು ಗುರುರಾಯರ ಹತ್ರ ಮಾತಾಡೋಂಥದ್ದನ್ನ ನೀವು ಕಲಿಬೇಕು. ಯಾಕಂದರೆ ನಿಮ್ಮ ನೋವು ನಿಮಗೆ ಮಾತ್ರ ಗೊತ್ತಿರುತ್ತೆ. ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಇವತ್ತು ಕೇಳಿಸ್ಕೊತಾರೆ, ನಾಳೆ ದಿನ ನಿಮ್ಮನ್ನೇ ಆಡ್ಕೊತಾರೆ. ನೀವು ಕೊಟ್ಟರೆ ಮಾತ್ರ ಅವ್ರಿಗೆ ಒಳ್ಳೆಯದಾಗಿರುತ್ತೆ. ಯಾಕಂದರೆ ಅವರ ತಪ್ಪುಗಳನ್ನ ನಾವು ಬೇರೆಯವ್ರ ಎದುರಿಗೆ ಹೇಳಕ್ಕೆ ಹೋದಾಗ ಅದು ಬೇರೆ ರೀತಿಯೇ ಆಗುತ್ತೆ. ಅದಕ್ಕೆ ನಿಮ್ಮ ನೋವು, ನಿಮ್ಮಲ್ಲೇನಾದರೂ ನೀವು ತಪ್ಪನ್ನು ಮಾಡಿದರೆ ಅಥವಾ ನಿಮ್ಮಲ್ಲಿ ನೋವುಗಳಿದ್ದರೆ ಅದನ್ನು ರಾಯರ ಹತ್ರ ನೀವು ಒಪ್ಪಿಸ್ಕೊಳ್ಳಿ. ನಿಮಗೆ ಏನಾಗುತ್ತಿದೆ, ನಿಮ್ಮ ಜೀವನ ಏನು ಬೇಕು ಅಂತ ನೀವು ಬಯಸ್ತಾ ಇದ್ದೀರೋ ಅದನ್ನು ನೀವು ರಾಯರ ಮುಂದೆ ನೀವು ಸಂಕಲ್ಪ ಮಾಡಿಕೊಂಡು ನಾಳೆ ದಿನ ನೀವು ಕೇಳ್ಕೊಳ್ಳಿ. ರಾಯರು ಗುರುಪುಷ್ಯಾಮೃತ ಯೋಗದ ದಿನ ಯಾರು ಏನೇ ಕೇಳ್ಕೊಂಡ್ರು ಖಂಡಿತವಾಗ್ಲೂ ಕರುಣಿಸ್ತಾರೆ. ಅಂಥ ದೀನ ದಯಾಳು ನಮ್ಮ ಗುರು ರಾಘವೇಂದ್ರರು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ, ನಾಳೆ ದಿನ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಪೂರ್ಣಬೋಧ ಸ್ತೋತ್ರ ಸಂಪೂರ್ಣವಾಗಿ ಓದಾದ್ಮೇಲೆ ನೀವು ಒಂದು 11 ಪ್ರದಕ್ಷಿಣೆನ ಖಂಡಿತವಾಗ್ಲೂ ಮಾಡಿ. ಆ ಪ್ರದಕ್ಷಿಣೆ ಹಾಕುವಾಗ ನೀವು ಮರೆಯದೆ ಯಾರೇ ಗುರುಪುಷ್ಯಾಮೃತ ಯೋಗದಲ್ಲಿ ಅಥವಾ ಗುರುರಾಯರ ಸೇವೆಗಳು ಚಿಕ್ಕದಿರಲಿ ದೊಡ್ಡದಿರಲಿ ಯಾವುದೇ ಒಂದು ಸೇವೆನ ನೀವು ಮಾಡಾದ್ಮೇಲೆ ನೀವು ಮಾಡಿದಂಥ ಸೇವೆನ ನೀವು ರಾಯರಿಗೆ ಒಪ್ಪಿಸೋದಕ್ಕಿಂತ ಮುಂಚಿತವಾಗಿ ನೀವು ವಾದೇಂದ್ರ ತೀರ್ಥರಿಗೆ ಒಪ್ಪಿಸಿ. ಅದು ಮನೆಯಲ್ಲೇ ಮಾಡಿರಲಿ ಅಥವಾ ಮಠಗಳಲ್ಲೇ ಮಾಡಿರಲಿ ಅಥವಾ ಮಂತ್ರಾಲಯದಲ್ಲೇ ಮಾಡಿರಲಿ ಅಥವಾ ನೀವು ಚಿಕ್ಕ ಪುಟ್ಟ ಮಠಗಳಲ್ಲೂ ಮಾಡಿದ್ರೂ ಕೂಡ ನೀವು ವಾದೇಂದ್ರ ತೀರ್ಥರಿಗೆ ಮೊದಲು ನೀವು ಮಾಡಿದಂತಹ ಸೇವೆನ ಒಪ್ಪಿಸಿ. ನೋಡಿ ವಾದೇಂದ್ರ ತೀರ್ಥರೇ, ನನಗೆ ಗೊತ್ತಿರೋ ರೀತಿ ನನಗೆ ಏನು ಸರಿ ಅನಿಸಿದೆಯೋ ಅಥವಾ ನನಗೆ ಯಾರು ಇದನ್ನು ತಿಳಿಸಿಕೊಟ್ಟಿದ್ದಾರೋ ಅವರ ರೀತಿ ನಾನು ಅವರ ಮೇಲೆ ನಂಬಿಕೆ ಇಟ್ಟು ನಾನು ಈ ಪೂಜೆನ ಮಾಡ್ತಾ ಇದ್ದೀನಿ. ನನ್ನ ಸಮಸ್ಯೆನ ನೀವು ಖಂಡಿತವಾಗ್ಲೂ ಬಗೆಹರಿಸ್ತೀರಾ ಅನ್ನೋ ನಂಬಿಕೆಯಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಮಾಡಿದ್ದೀನಿ, ಇದನ್ನು ನೀವು ರಾಯರಿಗೆ ಒಪ್ಪಿಸಿಬಿಡಿ ಅಂತ ಹೇಳಿ ನೀವು ವಾದೇಂದ್ರ
ವಾದೀಂದ್ರ ತೀರ್ಥರಿಗೆ ನೀವು ಮೊದಲು ಒಪ್ಪಿಸಿ ಆನಂತರ ನೀವು ಗುರುರಾಯರಿಗೆ ಒಪ್ಪಿಸಿ ಬರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಯಾಕಂದರೆ ನಾವು ಮಾಡೋವಂಥ ಸೇವೆಗಳು, ನಾವು ಮಾಡಿದಂಥ ಸೇವೆಗಳನ್ನ ಮೊದಲು ರಾಯರು ನೋಡೋದಿಲ್ಲ. ಯಾಕಂದರೆ ನಾವು ಏನು ಸೇವೆ ಮಾಡಿದ್ದೀವಿ ಅನ್ನೋದನ್ನು ವಾದೀಂದ್ರ ತೀರ್ಥರು ಮೊದಲು ಅದನ್ನು ಬರ್ಕೊಂಡಿರ್ತಾರೆ. ಅಂದರೆ ಅದನ್ನು ಫಸ್ಟ್ ಗಮನಿಸೋದೇ ಅವರು. ಅದು ಯಾಕಂದರೆ ರಾಯರು ಯಾವಾಗಲೂ ಅಷ್ಟೇ ನಮ್ಮ ಒಳಿತಿಗಾಗಿ ಸದಾ ಅವರು ತಪಸ್ಸಲ್ಲಿ ಮಾಡ್ತಾ ಇರ್ತಾರೆ. ಅವರು ದೇಹ ಮತ್ತು ಮನಸ್ಸನ್ನು ಭಕ್ತರಿಗಾಗಿ ಮೀಸಲಿಟ್ಟಿರ್ತಾರೆ. ಅಂಥ ಜಪತಪಗಳಲ್ಲಿ ತಲ್ಲೀನರಾಗಿರೋ ಅಂಥ ಗುರುರಾಯರನ್ನ ನಾವು ಒಲಿಸ್ಕೊಳ್ಳುವಾಗ ವಿಶೇಷವಾಗಿ ವಾದೀಂದ್ರ ತೀರ್ಥರಿಗೆ ಒಪ್ಪಿಸ್ಬೇಕು. ವಾದೀಂದ್ರ ತೀರ್ಥರಿಗೆ ಒಪ್ಪಿಸಿದ ನಂತರ ಅವರು ಜಪತಪ ಮಾಡಿದ ನಂತರ ರಾಯರು ಕೇಳ್ತಾರೆ, ಇವತ್ತು ನನಗೆ ಯಾರ್ಯಾರು ಯಾವ ಯಾವ ಸೇವೆ ಮಾಡಿದ್ದಾರೆ ಅಂತ ಅಂದಾಗ ಆಗ ವಾದೀಂದ್ರ ತೀರ್ಥರು ಇಂತಿಂಥ ವ್ಯಕ್ತಿ ಇಂತಿಂಥ ಮಟ್ಟದಲ್ಲಿ ಇಂತಿಂಥ ಸೇವೆನ ಮಾಡಿದ್ದಾರೆ ಅಂತ ಹೇಳಿದಾಗ ರಾಯರು ಒಬ್ಬರಿಂದ ಒಬ್ಬರಿಗೆ ಅವರಿಗೆ ಯಾವ ಭಕ್ತರಿಗೆ ಯಾವ್ಯಾವ ರೀತಿಯಲ್ಲಿ ನೀವು ಮಾಡಿರೋಂಥ ಸೇವೆಗಳು ಎಷ್ಟು ಶ್ರದ್ಧಾಪೂರ್ವಕವಾಗಿ ಬೇಡ್ಕೊಂಡಿದ್ದೀರಾ ಅಥವಾ ಕೇಳ್ಕೊಂಡಿದ್ದೀರಾ ಅಂತ ಅದನ್ನು ನೋಡಿ ರಾಯರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ನಾವು ಚಿಕ್ಕದೇ ಸೇವೆ ಮಾಡಲಿ ದೊಡ್ಡದೇ ಸೇವೆ ಮಾಡಲಿ ಯಾವುದೇ ಒಂದು ಸೇವೆನ ನಾವು ಶ್ರದ್ಧೆಯಿಂದ ಮಾಡಿದಾಗ ಗುರುರಾಯರು ಖಂಡಿತವಾಗ್ಲೂ ನಮಗೆ ಒಲಿತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ಶ್ರೀಕಾರ ಅನ್ನೋದು ರಾಯರಿಗೆ ತುಂಬ ವಿಶೇಷವಾದದ್ದು. ಆ ಶ್ರೀಕಾರಗಳಲ್ಲಿ ನಾವು ಗುರುವಿಗೆ ನಾಳೆ ದಿನ ನಮ್ಮನ್ನು ಸಲ್ಲಿಸೋದ್ರಿಂದ ಇಲ್ಲಿ ಯಾವುದೇ ರೀತಿ ಆಡಂಬರ ಇಲ್ಲ, ದುಡ್ಡು ಪೋಲಾಗೋವಂಥದ್ದಿಲ್ಲ. ನೀವು ಅಷ್ಟು ದುಡ್ಡು ಇಷ್ಟು ದುಡ್ಡು ಹಣ್ಣು ಕೊಡಿಸ್ಬೇಕು, ಬಟ್ಟೆ ಕೊಡಿಸ್ಬೇಕು, ಊಟ ಕೊಡಿಸ್ಬೇಕು ಏನೂ ಇಲ್ಲ. ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಚಿಕ್ಕದು 5 ಎಲೆಗಳು ನಮ್ಮನ್ನು ಅದೃಷ್ಟನ ಬದಲಾಯಿಸುತ್ತೆ ಅಥವಾ ನಮ್ಮ ನೋವನ್ನು ಸಂಕಟಗಳನ್ನ ದೂರ ಮಾಡುತ್ತೆ. ಅಂದರೆ ಖಂಡಿತವಾಗ್ಲೂ ನಾಳೆ ದಿನ ಇದನ್ನು ನೀವು ಮಾಡ್ಕೊಬೋದು ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನೀವು ಮಾಡ್ತಿರೋಂಥ ಸೇವೆಗಳು ಕೆಲವೊಬ್ಬರು ಹೇಳ್ತಾರೆ, ನಾನು ರಾಯರನಿಗೆ ಅಂಥ ಸೇವೆ ಮಾಡಿದ್ದೀನಿ ಇಂಥ ಸೇವೆ ಮಾಡಿದ್ದೀನಿ ಅಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ ಆದರೆ ನನಗೆ ಯಾವುದೇ ರೀತಿ ಒಳ್ಳೆಯದಾಗ್ತಾ ಇಲ್ಲ. ಅಂದರೆ ನೀವು ಮಾಡೋ ರೀತಿಗಳಲ್ಲಿ ನೀವು ಒಪ್ಪಿಸೋ ರೀತಿಗಳಲ್ಲಿ ಕೆಲವೊಂದು ತಪ್ಪುಗಳನ್ನು ಆಗಿರುತ್ತೆ. ಅದನ್ನೇ ನಾನು ಹೇಳಿದ್ನಲ್ಲ, ಇವತ್ತು ನೀವು ಯಾವುದೇ ಒಂದು ಸೇವೆನ ಮಾಡಿದಾಗ ನೀವು ರಾಯರಿಗೆ ಒಪ್ಪಿಸೋ ಬದಲು ವಾದೀಂದ್ರ ತೀರ್ಥರಿಗೆ ನೀವು ಒಪ್ಪಿಸಿ ಬಂದಾಗ ಅತಿ ಶೀಘ್ರವಾಗಿ ನಿಮ್ಮ ಕಾರ್ಯಗಳು ನೆರವೇರೋದಕ್ಕೆ ಇದು ಪೂರಕವಾಗಿ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋ ರೀತಿ ನಾನು ಮಾಡ್ಕೊಳ್ಳೋ ರೀತಿಗಳಲ್ಲಿ ನಾನು ಪ್ರತಿದಿನ ಗುರುಪುಷ್ಯಾಮೃತ ಯೋಗಗಳಲ್ಲಿ ನಾನು ಮಾಡ್ಕೊಂಬರ್ತಾ ಇರೋಂಥ ಚಿಕ್ಕ ಪುಟ್ಟ ಸೇವೆಗಳನ್ನ ನನಗೆ ಗೊತ್ತಿರೋ ರೀತಿ ನಾನು ತಿಳಿಸ್ಕೊಡ್ತಿದ್ದೀನಿ. ಇದರಲ್ಲಿ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ನೀವು ಮಾಡ್ಕೊಳ್ಳಿ. ಇಲ್ಲಾಂದರೆ ಇದರಲ್ಲಿ ಯಾವುದೇ ರೀತಿಯ ಬಲವಂತ ಇಲ್ಲ. ಯಾರಿಗೂ ನಾನು ಮೆಚ್ಚಿಸ್ಬೇಕು ಅಂತಲೂ ನಾನು ಹೇಳ್ಕೊಡ್ತಿಲ್ಲ. ನಿಮಗೆ ಸರಿ ಅನಿಸೋದನ್ನು ಮಾತ್ರ ನೀವು ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ರೀತಿಯ ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.